ವೀಕ್ಷಕರೇ ನಮಸ್ತೆ. ನೋಡಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತಾ ಇದೆ, ಏನೆಲ್ಲ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರುಗಳೇ, ಸಂಪುಟದಲ್ಲಿರುವಂತಹ ಸಚಿವರುಗಳೇ, ಶಾಸಕರುಗಳೇ ಕೊಡ್ತಾ ಇರುವಂತಹ ಹೇಳಿಕೆಗಳನ್ನು ಗಮನಿಸ್ತಾ ಇದ್ದೀವಿ. ನೋಡಿ, ಕಳೆದ ಕೆಲ ತಿಂಗಳುಗಳಿಂದ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಕ್ಕಾಪಟ್ಟೆ ಸುದ್ದಿ ಮಾಡ್ತಾ ಇರುವಂತಹ ವಿಚಾರ ಕುರ್ಚಿ ಬದಲಾವಣೆಯ ವಿಚಾರ ಅಥವಾ ನಾಯಕತ್ವ ಬದಲಾವಣೆಯ ವಿಚಾರ. ಈ ವಿಚಾರವೇ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇದೆ. ನಾವು ಪದೇ ಪದೇ ಈ ವಿಚಾರದ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೀವಿ. ಹೆಂಗಾಗ್ಬಿಟ್ಟಿದೆ ಪರಿಸ್ಥಿತಿ ಅಂತ ಹೇಳಿದ್ರೆ, ನೀ ಕೊಡೆ ನಾ ಬಿಡೆ ಅನ್ನುವಂತಹ ಪರಿಸ್ಥಿತಿ. ಈ ಕಡೆ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನವನ್ನ ಬಿಟ್ಕೊಡ್ತಾ ಇಲ್ಲ, ಮತ್ತೊಂದು ಕಡೆ DCM DK ಶಿವಕುಮಾರ್ ಅವರು ಅದು ಹೆಂಗೆ ಬಿಟ್ಕೊಡಲ್ವೋ ನಾನು ನೋಡ್ತೀನಿ ಅನ್ನೋ ಮಟ್ಟಿಗೆ ಜಿದ್ದಿಗೆ ಬಿದ್ದಿದ್ದಾರೆ. ಇದೆಲ್ಲದರ ನಡುವೆ ಬಲಿಪಶುಗಳಾಗ್ತಾ ಇರೋದು ಯಾರು ಗೊತ್ತಾ? ಪಾಪ 3-4 ಬಾರಿ ಶಾಸಕರಾಗಿ ಆಯ್ಕೆಯಾದಂಥವರು ಕಳೆದ 3 ವರ್ಷಗಳಿಂದ ಚಾತಕ ಪಕ್ಷಿಗಳಂತೆ ಕಾಯ್ತಾ ಇದ್ದಾರೆ. ಯಾಕೆ? ಇವತ್ತಾಗುತ್ತೆ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ, ನಾಳೆಯಾಗುತ್ತೆ, ಇನ್ನೊಂದು 15 ದಿನದಲ್ಲಾಗುತ್ತೆ ಅಂತ ಹೇಳಿ ಕಾದು 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 3 ವರ್ಷ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರವನ್ನು ಕಂಪ್ಲೀಟ್ ಮಾಡಿ 4ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಆದರೂ ಕೂಡ ಒಬ್ಬರಲ್ಲ ಇಬ್ಬರಲ್ಲ, ಸಂಪುಟದಲ್ಲಿರುವಂತಹ 40ಕ್ಕೂ ಹೆಚ್ಚು ಜನ ಶಾಸಕರುಗಳು ಕಾಯ್ತಾ ಇದ್ದಾರೆ. ನಾವಿವತ್ತಾಗ್ತೀವಿ ಸಚಿವರುಗಳು, ನಾಳೆ ಆಗ್ತೀವಿ ಅಂತ ಹೇಳಿ ಬರೀ ಕಾದಿದ್ದೇ ಬರ್ತಾ ಇದೆ ಹೊರತು ಈ ಕುರ್ಚಿ ಕಿತ್ತಾಟದಲ್ಲಿ ಸಂಪುಟ ಪುನರ್ರಚನೆನೂ ಆಗ್ತಾ ಇಲ್ಲ, ಸಂಪುಟ ವಿಸ್ತರಣೆನೂ ಆಗ್ತಾ ಇಲ್ಲ. ನಾವು ಗಮನಿಸ್ತಾ ಇದ್ದೀವಿ, ಒಂದು 3-4 ಬಾರಿ ದೆಹಲಿಯ ಕದ ತಟ್ಟಿ ವಾಪಸ್ ಬಂದಿದ್ದಾರೆ. ಏನು ಮಾಡಿದ್ರು ಈ ಕಡೆ ಸಿದ್ದರಾಮಯ್ಯ ಅವರು ಓಕೆ ಅಂದ್ರು, DK ಶಿವಕುಮಾರ್ ಅವರು ಬಿಡ್ತಾ ಇಲ್ಲ, DK ಶಿವಕುಮಾರ್ ಬಣದ ನಾಯಕರುಗಳು ಬಿಡ್ತಾ ಇಲ್ಲ. ಒಂದು ರೀತಿಯಲ್ಲಿ ಅಡಕತ್ತರಿಯಲ್ಲಿ ಸಿಲುಕಾಕೊಂಡಿದ್ಯಾ ಕಾಂಗ್ರೆಸ್ ಹೈಕಮಾಂಡು. DK ಬಿಟ್ಟರೂ ಕಷ್ಟ, ಸಿದ್ದರಾಮಯ್ಯ ಅವರನ್ನ ಬಿಟ್ಟರೆ ಕಷ್ಟ. ಏನು ಮಾಡುತ್ತೆ ಹಾಗಾದ್ರೆ? ಅದೆಲ್ಲದರ ನಡುವೆ ಸಿದ್ದರಾಮಯ್ಯ ಸರ್ಕಾರದ ಶಾಸಕರುಗಳೇ ಹೇಳಿಕೆಯನ್ನು ಕೊಡ್ತಾರೆ. ಸಂಪುಟ ಪುನರ್ರಚನೆ ಅಥವಾ ವಿಸ್ತರಣೆ ದೊಡ್ಡ ಮಟ್ಟದಲ್ಲಿ ಚರ್ಚೆಯಲ್ಲಿದೆ. ಮೇ 30ನೇ ತಾರೀಕಿನ ಒಳಗಡೆ ಮಹತ್ವದ ಬದಲಾವಣೆಯಾಗುವ ಸಾಧ್ಯತೆ ಇದೆ. ಮೇ 4 ಆಯಿತು, ಇನ್ನೇನು 20ನೇ ತಾರೀಕು ಬಂತು, 3 ವರ್ಷ ಕಂಪ್ಲೀಟು. ಈಗ ಅದು ಮೇ 30ಕ್ಕೆ ಹೋಗಿದೆ. ನೋಡಿ, ಎಲ್ಲ ಡೇಟು ಮುಗಿಸಿ ಈ ತಿಂಗಳ ಕೊನೆಗೆ ಅಂದರೆ ಮೇ 30ರ ಒಳಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮಹತ್ವದ ಬದಲಾವಣೆಯಾಗುತ್ತೆ. ಈ ರೀತಿಯ ಹೇಳಿಕೆ ಕೊಟ್ಟಿರೋದು ಬೇರೆ ಯಾರೂ ಅಲ್ಲ, ಕಾಂಗ್ರೆಸ್ ಪಕ್ಷದ ಶಾಸಕರು, CM ಆರ್ಥಿಕ ಸಲಹೆಗಾರರು ಬಸವರಾಜ ರಾಯರೆಡ್ಡಿ ಅವರೇ ಹೇಳಿರೋದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂಪುಟ ಪುನರ್ರಚನೆಯ ಅಗತ್ಯವನ್ನ ಅವರು ಪ್ರತಿಪಾದಿಸಿದ್ದಾರೆ. ಸಂಪುಟ ಪುನರ್ರಚನೆ ಆಗಲೇಬೇಕು. ಇದ್ದಂತಹ ಕೆಲವೊಂದಿಷ್ಟು ಸಚಿವರುಗಳಿಗೆ ಕೋಕ್ ಕೊಟ್ಟು ಪಾಪ ಶಾಸಕರುಗಳು ಚಾತಕ ಪಕ್ಷಿಯಂತೆ ಕಾಯ್ತಾ ಇದ್ದಾರೆ. 3-4 ಬಾರಿ MLA ಆಗಿರುವಂಥವರು, ಅಂಥವರಿಗೆ ಮಣೆ ಹಾಕಬೇಕು. ಸಂಪುಟ ಪುನರ್ರಚನೆಯ ಅಗತ್ಯವನ್ನ ಪ್ರತಿಪಾದಿಸಿದ್ದು ಅಂತಿಮ ನಿರ್ಧಾರವನ್ನ ಈಗ ಹೈಕಮಾಂಡ್ಗೆ ಬಿಡಲಾಗಿದೆ. ನಾನು ಆಗಲೇ ಹೇಳಿದ್ನಲ್ಲ, ಹೈಕಮಾಂಡು ಅಡಕತ್ತರಿಯಲ್ಲಿ ಸಿಲುಕಾಕೊಂಡಿದೆ. ಏನು ಮಾಡೋದು? ಈ ಕಡೆ ಸಂಪುಟ ಪುನರ್ರಚನೆ ಅಥವಾ ವಿಸ್ತರಿಸೋಕ್ಕೂ ಕಷ್ಟ, ಈ ಕಡೆ DK ಶಿವಕುಮಾರ್ ಅವರು ಬಿಡ್ತಾ ಇಲ್ಲ. ನೋಡಿ, ಮೇ 30ರ ಒಳಗಾಗಿ ಸಂಪುಟ ಪುನರ್ರಚನೆ ಅಥವಾ ವಿಸ್ತರಣೆಯಾಗತ್ತೆ ಅನ್ನುವ ವಿಶ್ವಾಸವನ್ನ ಶಾಸಕರಾದಂತಹ ಬಸವರಾಜ ರಾಯರೆಡ್ಡಿ ಅವರು ವ್ಯಕ್ತಪಡಿಸಿದ್ದಾರೆ. ನೀವು ಗಮನಿಸಬಹುದು, ಕಳೆದ ಕೆಲ ದಿನಗಳ ಹಿಂದೆ, ತುಂಬಾ ತಿಂಗಳ ಹಿಂದೆ ಅಲ್ಲ, ಒಂದು 2-3 ದಿನದ ಹಿಂದೆ CM ಸಿದ್ದರಾಮಯ್ಯ ಅವರು ಕೂಡ ಮೈಸೂರಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರೇ ಅಗತ್ಯವಿದೆ, ಆ ಹೇಳಿಕೆಯ ಬಗ್ಗೆ ಪ್ರತಿಪಾದಿಸಿದ್ರು. ಈ ಕುರಿತು ಅಂತಿಮ ತೀರ್ಮಾನವನ್ನ ಕಾಂಗ್ರೆಸ್ ಹೈಕಮಾಂಡು ಮಾಡುತ್ತೆ, CM ಸಿದ್ದರಾಮಯ್ಯ ಅವರೇ ಹೇಳಿರುವಂತಹ ಮಾತು. ಅದರ ಜೊತೆಗೆ ಈ ವಿಚಾರದ ಬಗ್ಗೆ ಗೃಹ ಸಚಿವರಾದಂತಹ Dr. G. ಪರಮೇಶ್ವರ್ ಅವರು ಕೂಡ ಹೇಳಿದ್ರು. ಹೈಕಮಾಂಡು ಅದರ ಜೊತೆಗೆ CM ಸಿದ್ದರಾಮಯ್ಯ ಅವರು ಜಂಟಿಯಾಗಿ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಸಂಪುಟ ಪುನರ್ರಚನೆ ಅಥವಾ ಸಂಪುಟ ವಿಸ್ತರಣೆಯ ಬಗ್ಗೆ. ಅದರ ಜೊತೆಗೆ ಕಳೆದ ಕೆಲ ದಿನಗಳ ಹಿಂದೆ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ CM ಸಿದ್ದರಾಮಯ್ಯ ಅವರು ಕೂಡ ಪ್ರತಿಪಾದನೆಯನ್ನ ಮಾಡಿದ್ರು. ಹೌದು, ಸಂಪುಟ ಪುನರ್ರಚನೆ ಆಗಬೇಕು ಅಂತ ಹೇಳಿ. ನೋಡಿ, ಒಂದು ಕಡೆ ಸಂಪುಟ ಪುನರ್ರಚನೆಗೆ ಸಂಬಂಧಪಟ್ಟಂತೆ
ವರಿಷ್ಠರು ಕರೆ ನೀಡಿದಾಗ ತಾವು ದೆಹಲಿಗೆ ಹೋಗೋದಕ್ಕೆ ಸಿದ್ಧ, ಇಲ್ಲಿಯವರೆಗೂ ನಂಗೆ ಕರೆ ಬಂದಿಲ್ಲ ಡೆಲ್ಲಿಗೆ ಹೋಗೋದಕ್ಕೆ, ನೀವು ಮಾಧ್ಯಮದವರು ಪದೇ ಪದೇ ಪ್ರಶ್ನೆ ಮಾಡಬೇಡಿ. ಒಂದು ರೀತಿಯಲ್ಲಿ ಕೋಪ ಕೂಡ ಮಾಡ್ಕೊಂಡ್ರು ಸಿದ್ದರಾಮಯ್ಯವರು. ಡೆಲ್ಲಿಗೆ ನನ್ನನ್ನು ಕರೆದಿಲ್ಲ ರೀ, ಕರೆದಾಗ ನಾನು ಡೆಲ್ಲಿಗೆ ಹೋಗೋದಕ್ಕೆ ರೆಡಿ ಇದ್ದೀನಿ, ಸಚಿವ ಸಂಪುಟವಂತೂ ಪುನರ್ರಚನೆ ಆಗಲೇಬೇಕು. ಒಂದು ಕಡೆ ಈ ಎಲ್ಲ ವಿಚಾರದ ನಡುವೆ ನೋಡಿ ಗೊಂದಲ ಎಷ್ಟರ ಮಟ್ಟಿಗೆ ಮುಂದುವರೆದಿದೆ ಅಂತ ಹೇಳ್ತೀನಿ. ರಾಜ್ಯ ನಾಯಕತ್ವದ ಬದಲಾವಣೆಯ ಗೊಂದಲ, ಸಚಿವ ಸಂಪುಟ ಪುನರ್ರಚನೆಗೆ ಅವಕಾಶ ಕೊಡೋ ಮೂಲಕ ಕಾಂಗ್ರೆಸ್ ಹೈಕಮಾಂಡು ನಾಯಕತ್ವ ಗೊಂದಲವನ್ನು ಬಗೆಹರಿಸಬೇಕು. ಸಿದ್ದರಾಮಯ್ಯ ಬೆಂಬಲಿಗರು ಒತ್ತಾಯಿಸ್ತಾ ಇದ್ದಾರೆ. ಆದರೆ DK ಶಿವಕುಮಾರ್ ಅವರ ಬೆಂಬಲಿಗರು ನಮ್ಮ ನಾಯಕ CM ಆಗೋವರೆಗೂ ಈ ಗೊಂದಲ ಬಗೆಹರಿಯಲ್ಲ, ಬಗೆಹರಿಯೋದಕ್ಕೆ ನಾವು ಬಿಡಲ್ಲ. ನೋಡಿ, ನಾನು ಆಗಲೇ ಹೇಳಿದೆ ಆರಂಭದಲ್ಲೇ, ಹಿರಿಯ ಶಾಸಕರು ಸಿಕ್ಕಾಪಟ್ಟೆ ಅಸಮಾಧಾನಿತರಾಗಿದ್ದಾರೆ. ಒಬ್ಬರಲ್ಲ ಇಬ್ಬರಲ್ಲ, ರಾಜ್ಯದಲ್ಲಿ ಸುಮಾರು 48ಕ್ಕೂ ಹೆಚ್ಚು ಶಾಸಕರು 3ಕ್ಕಿಂತಲೂ ಹೆಚ್ಚು ಬಾರಿ ಗೆದ್ದಿದ್ದಾರೆ. ಬಾಕಿ ಇರುವಂತಹ 2 ವರ್ಷ, ಇನ್ನು 2 ವರ್ಷ ಬಾಕಿ ಇರೋದು. ಆ 2 ವರ್ಷಗಳಿಗಾದರೂ ಸಂಪುಟದಲ್ಲಿ ನಮಗೆ ಸಚಿವರಾಗೋದಕ್ಕೆ ಅವಕಾಶ ಮಾಡಲೇಬೇಕು ಅಂತ ಹೇಳಿ ಪಾಪ 48ಕ್ಕೂ ಹೆಚ್ಚು ಶಾಸಕರು ಹರಸಾಹಸವನ್ನೇ ಮಾಡ್ತಾ ಇದ್ದಾರೆ. ಆದರೆ ಹೆಂಗಾಗ್ಬಿಟ್ಟಿದೆ ಕಾಂಗ್ರೆಸ್ಸಲ್ಲಿ ಅಂತ ಹೇಳಿದ್ರೆ, ನಾಯಕತ್ವದ ವಿವಾದ ಇತ್ಯರ್ಥವಾಗದ ಹೊರತು ಸಂಪುಟ ಪುನರ್ರಚನೆಗೆ ಅವಕಾಶ ಕೊಡಬಾರ್ದು. DK ಶಿವಕುಮಾರ್ ಅವರು ಅಡ್ಡಿಪಡಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಹಾಗೆ DK ಶಿವಕುಮಾರ್ ಇಬ್ಬರ ನಡುವೆ ಈ ಪ್ರತಿಷ್ಠೆಯ ಸಂಘರ್ಷಕ್ಕೆ ಹಿರಿಯ ಶಾಸಕರ ಆಕಾಂಕ್ಷಿಗಳು, ಸಚಿವಾಕಾಂಕ್ಷಿಗಳೇನಿದ್ದಾರೆ ಅವರ ಆಸೆಗೆ ತಣ್ಣೀರೆರ್ಚಿದಂಗಾಗಿದೆ. ಯಾರೋ ಮಾಡಿದಂತಹ ತಪ್ಪಿಗೆ ನಮಗೆ ಯಾಕೆ ಸ್ವಾಮಿ ಶಿಕ್ಷೆ, ಯಾರಾದರೂ CM ಆಗಲಿ, ನಮಗೆ ಸಂಪುಟದಲ್ಲಿ ಸ್ಥಾನ ಕೊಡಿ, ನಾವು 3 ಬಾರಿ ಗೆದ್ದಿದ್ದೀವಿ, 4 ಬಾರಿ ಗೆದ್ದಿದ್ದೀವಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ಹಿರಿಯ ಶಾಸಕರುಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಬಯಸಿದಾಗಲೇ ನಾಯಕತ್ವದ ವಿವಾದ ಬಗೆಹರಿಯಲಿ, ಅದಕ್ಕೂ ಮುನ್ನ ಸಂಪುಟ ಪುನರ್ರಚನೆಯಾಗಲಿ. ಹಿರಿಯ ಶಾಸಕರು ಹೇಳ್ತಾ ಇದ್ದಾರೆ, ಹೈಕಮಾಂಡ್ ಯಾವಾಗ ಹೇಳುತ್ತೋ ಆಗ ಸಿದ್ದರಾಮಯ್ಯನವರಾದರೂ ಆಗಲಿ, DKನಾದರೂ ಆಗಲಿ, ಇನ್ಯಾರಾದರೂ ಆಗಲಿ, ಅದು ನಮಗೆ ಬೇಡ, ಅದಕ್ಕಿಂತ ಮುಂಚೆ ಸಂಪುಟ ಪುನರ್ರಚನೆ ಆಗಬೇಕು. ಹಿರಿಯ ಶಾಸಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ DK ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಮನವಿ ಕೂಡ ಮಾಡಿದ್ದಾರೆ. ಯಾಕಂದರೆ ಕಾಂಗ್ರೆಸ್ ಸರ್ಕಾರ 3 ವರ್ಷ ಪೂರೈಸ್ತಾ ಇದೆ. 19ನೇ ತಾರೀಕು ಒಂದು ಕಾರ್ಯಕ್ರಮ ಕೂಡ ಮಾಡಲಾಗ್ತಾ ಇದೆ. ಸೊ ಹಾಗಾಗಿ ನೋಡೋಣ ಏನಾಗಬಹುದು. ಮೇ 30ರ ಒಳಗಡೆ ಏನಾದರೂ ಒಂದು ಮ್ಯಾಜಿಕ್ ಆಗುತ್ತೆ ಅನ್ನುವ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಮೇ 30ರ ಒಳಗೆ ಸಂಪುಟ ಪುನರ್ರಚನೆ ಅಥವಾ ವಿಸ್ತರಣೆ ಆಗುತ್ತಾ, ಅಥವಾ ಮತ್ತೊಮ್ಮೆ ಡೆಲ್ಲಿಗೆ ದೌಡಾಯಿಸ್ತಾರಾ ಹಿರಿಯ ಕಾಂಗ್ರೆಸ್ ಶಾಸಕರುಗಳು? ಕಾದು ನೋಡಬೇಕಾಗತ್ತೆ.